ಕೊನೆಗೂ ಹ್ಯಾಂಡ್ ಮಿಕ್ಸರ್ ನ ತಗೊಂಡೆ. ಡೇ 151 ಆಫ್ ಫಿಟ್ನೆಸ್ ಬ್ಲಾಗ್. ಇವತ್ ಬೆಳಗ್ಗೆಯಿಂದ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ ಮೀಟಿಂಗ್ಸ್ ಇತ್ತು. ಮನೇಲಿ ಕರೆಂಟ್ ಹೋಯ್ತು, ಅಲ್ಲಿಗೆ ವೈಫೈ ಹೋಗಿ ನೆಕ್ಸ್ಟ್ ಲ್ಯಾಪ್ಟಾಪ್ ಚಾರ್ಜಿಂಗ್ ಹೋಯ್ತು. ಸದ್ಯ ಕರೆಂಟ್ ನಮ್ ಬಿಲ್ಡಿಂಗ್ ಅಲ್ಲಿ ಮಾತ್ರ ಹೋಗಿತ್ತು. ಅದಕ್ಕೆ ನಮ್ ಡೌರಾಣಿ ಅವ್ರ ಮನೆಗೆ ಬಂದೆ. ಇದೇ ಗ್ಯಾಪ್ ಅಲ್ಲಿ KB ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರು ಬಂದು ಮೀಟರ್ ಬಾಕ್ಸ್ ಎಲ್ಲಿದ್ಯಪ್ಪ ಅಂದ್ರು, ತೋರ್ಸ್ದೆ. ಆಮೇಲೆ ನಿಮ್ ಬಿಲ್ಡಿಂಗ್ ಗೆ ಕರೆಂಟ್ ಯಾವ ಕಂಬದಿಂದ ಬರುತ್ತಪ್ಪ ಅಂತ ಕೇಳಿದ್ರು. ಅಂಕಲ್ ಕರೆಂಟ್ ಕಂಬ ಅಂಕಲ್ ಅಂದೆ. ಲೇ ಗುಂಡಣ್ಣ, ಕರೆಂಟ್ ಕಂಬ ಅಂತ ನಂಗೂ ಗೊತ್ತು, ಯಾವ ಕರೆಂಟ್ ಕಂಬ ಅಂತ ಹೇಳು ಅಂದ್ರು. ನಿಜವಾಗ್ಲೂ ಗೊತ್ತಿಲ್ಲ ಅಂಕಲ್ ಅಂತ ಹೇಳ್ಬಿಟ್ಟು ಬಂದೆ. ಈವ್ನಿಂಗ್ ಹಂಗೆ ಕೆಲಸ ಎಲ್ಲ ಮುಗಿಸಿ ಹ್ಯಾಂಡ್ ಮಿಕ್ಸರ್ ತರೋಣ ಅಂತ ಬಾಷ್ ರೂಮಿಗೆ ಬಂದೆ. ನಮ್ ಫ್ರೆಂಡಿಗೆ ಮೌತ್ ಫ್ರೆಶ್ನರ್ ಕೊಡ್ತೀನಿ ತಗೊಳ್ಳೋ ಅಂದೆ. ನೋಡ್ಬಿಟ್ಟು ಬೇಡ ಅಂದಪ್ಪ. ಆಕ್ಚುಲಿ ಇದಕ್ಕಿಂತ ಸ್ವಲ್ಪ ಕಮ್ಮಿ ಪ್ರೈಸ್ ಅಲ್ಲೇ ಇನ್ನು ಜಾಸ್ತಿ ವ್ಯಾಟು ಫಿಲಿಪ್ಸ್ ಕಡೆಯಿಂದ ಬರುತ್ತೆ. ಬಟ್ ಬಾಷ್ ಕೊಡೋ ಕ್ವಾಲಿಟಿ ಯಾವ ಬ್ರ್ಯಾಂಡು ಕೊಡಲ್ಲ. ಕೆಲವೊಂದ್ ಕಂಪ್ನಿ ಒಂದ್ ಪ್ರಾಡಕ್ಟ್ ನ 3 ವರ್ಷ ಬಾಳ್ಕೆ ಬರುತ್ತೆ ಅಂತ ಹೇಳ್ತಾರೆ, ಅದ್ 3 ವರ್ಷನೂ ಬರಲ್ಲ. ಬಟ್ ಬಾಷ್ ಹಂಗಲ್ಲ, ಅವ್ರು ಕೊಟ್ಟಿರೋದಕ್ಕಿಂತ ಜಾಸ್ತಿ ದಿವಸನೇ ಬರುತ್ತೆ. ಈಗ ಫಸ್ಟ್ ಡೋರ್ ಯಾರು ತೆಗಿತಾರೋ ಅವ್ರು PA, ಯಾರು ನೆಕ್ಸ್ಟ್ ಬರ್ತಾರೋ ಅವ್ರ ಬಾಸ್ ಅಂತ ಹೇಳ್ದೆ. ಈಗ ಡೋರ್ ನಾನ್ ಅವ್ನ್ ತೆಗಿಲಿ ಅಂತ, ಅವನು ನಾನ್ ತೆಗಿಲಿ ಅಂತ. 20 ನಿಮಿಷ ಅಲ್ಲೇ ಟೈಮ್ ಪಾಸ್ ಮಾಡಾದ್ಮೇಲೆ ಯಾರೊಬ್ರು ಬಂದ್ರು. ಅದೇ ಗ್ಯಾಪ್ ಅಲ್ಲಿ ಈಡನ್ ಮಗ ನುಗ್ಬಿಟ್ಟ. ನೆಕ್ಸ್ಟ್ ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಆ ಹ್ಯಾಂಡ್ ಮಿಕ್ಸರ್ ನ ಸೀದಾ ನಮ್ಮ ಹೋಮ್ ಮಿನಿಸ್ಟರ್ ಗೆ ಕೊಟ್ಬಿಟ್ಟು ಸೀದಾ ಜಿಮ್ಮಿಗೆ ಬಂದ್ವಿ. ನಾನು ಅದನ್ನ ತಗೊಂಡಿದ್ದೆ ನಮ್ಮ ಅಮ್ಮಂಗೆ ಮುದ್ದೆ ಮಾಡಕ್ ಈಸಿ ಆಗ್ಲಿ ಅಂತ. ಈಗ ಅದು ಆಗಲ್ಲ ಅಂತ ಅಂದ್ರೆ ನೆಕ್ಸ್ಟ್ ಇನ್ನೊಂದ್ ದೊಡ್ಡದಾಗ ಒಂದ್ ಪ್ಲಾನ್ ಮಾಡಿದೀನಿ. ಹೆಂಗೆ ನಾವು ಕ್ರೇಜಿ ಅಲ್ಲ. ಇವತ್ತಿಗಿಷ್ಟೇ, ಸಿಗೋ ನಾಳೆ. ಬಾಯ್ ಬಾಯ್.